ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಸೊಂಟಿಕೊಪ್ಪ ಸಮೀಪದ ಮಾದಾಪುರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮಂಜಯ್ಯ ಬಿಸಿರವರು ನಿವೃತ್ತಿ ಹೊಂದಿದ ಬೆನ್ನಲ್ಲೇ ಬೀಳ್ಕೊಡಲಾಯಿತು. ಕ್ಯಾರ್ಪೇಟೆ ಪಟ್ಟಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಡಾಕ್ಟರ್ ಮಹಂತ ಶಿವಯೋಗಿಗಳ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ನಾಪೋಕ್ಲು ಸಮೀಪದ ಕೊಳಕೇರಿ ಗ್ರಾಮದ ಕಾಫಿ ತೋಟದಲ್ಲಿ ಭಾರೀ ಗಾತ್ರದ ಕಾಳಿಂಗ ಸರ್ಪ ಕಾಣಿಸಿಕೊಂಡಿದೆ. ಕುಶಾಲನಗರ ತಾಲೂಕಿನ ಸೊಂಟಿಕೊಪ್ಪ ಸಮೀಪದ ಮಾದಾಪುರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮಂಜಯ್ಯ ಬಿಸಿರವರು ನಿವೃತ್ತಿ ಹೊಂದಿದ ಬೆನ್ನಲ್ಲೇ ಬೀಳ್ಕೊಡಲಾಯಿತು. ಕುಶಾಲನಗರ ತಾಲೂಕಿನ ಸೊಂಟಿಕೊಪ್ಪ ಸಮೀಪದ ಮಾದಾಪುರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮಂಜಯ್ಯ ಬಿಸಿರವರು ಸಹಜ ವಯೋನಿವೃತ್ತಿ ಹೊಂದಿದರು. ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸತತವಾಗಿ 34 ವರ್ಷ 1 ತಿಂಗಳು ಸೇವೆ ಸಲ್ಲಿಸಿದ ಕೀರ್ತಿ ಇವರದಾಗಿದೆ. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪ್ರಸನ್ನ ಮತ್ತು ಬಸವರಾಜ್, ಸಿಆರ್ಪಿ ಮಂಜುನಾಥ್, ಬಿಇಒ ಕಚೇರಿಯ ದಿನೇಶ್ ಭಾಗಿಯಾಗಿದ್ದರು. ಕಾರ್ಯಕ್ರಮದ ಮೊದಲಿಗೆ ಶಿಕ್ಷಕಿ ಉಷಾಕುಮಾರಿ ಸ್ವಾಗತವನ್ನ ಕೋರಿದರು. ಶಿಕ್ಷಕಿ ಶೋಭರವರು ಕಾರ್ಯಕ್ರಮ ನಿರೂಪಿಸಿದರು. ಬಿಸಿ ಮಂಜಯ್ಯ ಕೊಡ್ಲಿಪೇಟೆ ಸಮೀಪದ ತಳಗೂರು ಗ್ರಾಮದ ಚಂಗಪ್ಪ ಮತ್ತು ಚನ್ನಮ್ಮ ದಂಪತಿಯ ಜ್ಯೇಷ್ಠ ಪುತ್ರರಾಗಿದ್ದು 6/6/1991 ಶಿಕ್ಷಣ ಇಲಾಖೆಗೆ ಸೇವೆಗೆ ಸೇರಿ ಮಡಿಕೇರಿ ತಾಲೂಕಿನ ಕೈಕಾಡು ಶಾಲೆಯಿಂದ ವೃತ್ತಿ ಜೀವನ ಪ್ರಾರಂಭಿಸಿ ಮುಳ್ಳೂರು, ಮಲ್ಲಿಕಾರ್ಜುನ, ಅಂಕನಹಳ್ಳಿ, ಗೌಡಹಳ್ಳಿ ಮತ್ತು ಮಾದಾಪುರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿ ಹೊಂದಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆ ಬೇಲೂರಿನ ವಿವೇಕಾನಂದ ಕಾಲೇಜಿನ ದ್ವಿತೀಯ ದರ್ಜೆ ಸಹಾಯಕಿ ಡಿ ಪುಷ್ಪರವರು ನಿವೃತ್ತಿಯಾದ ಬೆನ್ನಲ್ಲೇ ಸಂಸ್ಥೆ ಹಾಗೂ ಶಿಕ್ಷಕ ವೃಂದದವರು ಮತ್ತು ವಿದ್ಯಾರ್ಥಿಗಳು ಸನ್ಮಾನಿಸಿ ಬೀಳ್ಕೊಟ್ಟರು. ನಮ್ಮ ಕಾಲೇಜಿನ ಮಾನವ ಸಂಬಂಧಗಳು ಬಹಳ ಚೆನ್ನಾಗಿದೆ. ಶಿಕ್ಷಕರು ಪಾಠ ಮಾಡುತ್ತಿದ್ದರೋ ಇಲ್ಲವೋ ಎಂದು ಅನುಮಾನಿಸುವ ಹಾಗೂ ಶೋಷಣೆ ಮಾಡುವ ಜನ ಇರಲಿಲ್ಲ ಎಂದು ಹಾಸನ ಜಿಲ್ಲೆ ಬೇಲೂರಿನ ವಿವೇಕಾನಂದ ಎಜುಕೇಷನ್ ಸೊಸೈಟಿ ಸಂಸ್ಥಾಪಕ ಅಧ್ಯಕ್ಷ ಆರ್.ಎಸ್. ಸುಬ್ರಹ್ಮಣ್ಯ ಹೇಳಿದರು. ವಿವೇಕಾನಂದ ಕಾಲೇಜಿನ ದ್ವಿತೀಯ ದರ್ಜೆ ಸಹಾಯಕಿ ಡಿ ಪುಷ್ಪರವರು ವಯೋ ನಿವೃತ್ತಿಯಾಗಿದ್ದಕ್ಕೆ ಅವರಿಗೆ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಉತ್ತಮ ಶಿಕ್ಷಕ ಸಿಬ್ಬಂದಿ ಇಲ್ಲಿದ್ದಾರೆ. ಹಲವು ಕಡೆ ಕೆಲಸ ಕೇಳಿಕೊಂಡು ಹೋದ ನನಗೆ ಕೆಲಸ ಸಿಗದಿದ್ದಾಗ ಉದ್ಯೋಗಕ್ಕಾಗಿ ವಿದ್ಯಾ ಸಂಸ್ಥೆ ಆರಂಭಿಸಿ ಕೆಲವರಿಗೆ ಉದ್ಯೋಗ ನೀಡಿದ ನೆಮ್ಮದಿ ನನಗಿದೆ ಎಂದು ಅವರು ಪುಷ್ಪರವರು ಒಳ್ಳೆಯ ಕೆಲಸಗಾರರು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಂಸ್ಥೆ ಅಧ್ಯಕ್ಷೆ ಎಂಎಸ್ ಪದ್ಮಿನಿ ಮಾತನಾಡಿ, ನಿವೃತ್ತಿಯಾದ ಶಿಕ್ಷಕ ಸಿಬ್ಬಂದಿ ಸಂಸ್ಥೆ ಭಾಗವಾಗಿದ್ದವರು. ನಿವೃತ್ತಿ ಎನ್ನುವುದು ಸಹಜ ಪ್ರಕ್ರಿಯೆ. ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದರು. ಮುಖ್ಯೋಪಾಧ್ಯಾಯ ಗಂಗೇಗೌಡ ಪುಷ್ಪರವರು ಸೇವೆಯನ್ನು ಸ್ಮರಿಸಿದರು. ಇದೇ ವೇಳೆ ನಿವೃತ್ತಿಯಾದ ಪುಷ್ಪರವರನ್ನು ಸಂಸ್ಥೆಯವರು ಹಾಗೂ ಶಿಕ್ಷಕ ವೃಂದದವರು ಮತ್ತು ವಿದ್ಯಾರ್ಥಿಗಳು ಸನ್ಮಾನಿಸಿದರು. ಕಾಲೇಜು ಪ್ರಾಂಶುಪಾಲ ಶಿವಕುಮಾರ್, ನಿವೃತ್ತ ಉಪನ್ಯಾಸಕ ಆನಂದಮೂರ್ತಿ, ಸೋಮಶೇಖರ್ ಮಾತನಾಡಿದರು. ದ್ವಿತೀಯ ದರ್ಜೆ ಸಹಾಯಕ ಸುರೇಶ್ ಇದ್ದರು. ಸ್ವಾಗತ ನವೀನ್ ಕುಮಾರ್, ಪ್ರಾರ್ಥನೆ ವಿದ್ಯಾರ್ಥಿಗಳು, ಶಿಕ್ಷಕ ರವಿಕಾಂತ್ ನಿರೂಪಣೆ ಮಾಡಿದರು. ಪ್ರಶಾಂತ್ ನಾಯಕ್ ವಂದಿಸಿದರು. ನಾವು ಬಹುಶಃ ಕಾಲೇಜು ಸ್ಟಾರ್ಟ್ ಮಾಡಿದಾಗ ಈ ದಿನಗಳಲ್ಲಿ ಅದು ಇಷ್ಟೊಂದು ಹೆಮ್ಮರವಾಗಿ ಬೆಳೆಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಏನೋ ನನಗೆ ಕೆಲಸ ಬೇಕಿತ್ತು, ಅದಕ್ಕೆ ಒಂದು ಕಾಲೇಜ್ ಮಾಡೋಣ ಅಂತ ಹೇಳಿ ಮಾಡ್ಬೋದು. ಬಟ್ ಇದು ನಿರೀಕ್ಷೆ ಮೀರಿ ಬೆಳೀತು. ಆಮೇಲೆ ಕಾಲವಾದ್ಮೇಲೆ ಗೊತ್ತಲ್ಲ, ಎಲ್ಲದೂ ಬೆಳೆದಿದ್ದು ಸಹ ಕುಂಠಿತವಾಗುತ್ತೆ ಕೆಲವೊಮ್ಮೆ. ಅದು ಕಾಲದ ನಿಯಮ. ಪುಷ್ಪದ ಬಗ್ಗೆ ನನಗೆ ಇವತ್ತು ಒಂದು ಜ್ಞಾಪಕ ಇರೋದಂದ್ರೆ, ಅವರೊಂದು ಬಹುಶಃ 300 ಹುಡುಗರ ಮೇಲೆ ಇದ್ರು ನಮ್ಮಲ್ಲಿ ಕಾಲೇಜಲ್ಲಿ. ಏನೋ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕೈಯಲ್ಲಿ ಬರ್ಕೊಂಡು ಹೋದಿಲ್ಲ. ಎಷ್ಟಿದೆ ಸ್ಟ್ರೆಂತ್? 300 ಹುಡುಗರು ಇದ್ದಾರೆ ಸರ್. 300 ಹುಡುಗರು ಇದ್ದಾರೆ. ಒಂದು ಟೈಪ್ ರೈಟ್ ಇಟ್ಕೊಳ್ಳೋಕ್ಕಾಗಲ್ಲ. ಮಾನ್ಯ ದಿವಸವೇ ತಗೊಂಡು ಟೈಪ್ ರೈಟ್ ತಂದ್ಕೊಟ್ಟೆ. ಹೌದೇಮ್ಮ? ನಾನೇ 10,000 ರೂಪಾಯಿನೋ 5,000 ತಂದ್ಕೊಟ್ಟೆ. ನಾನು ಇಷ್ಟು ವರ್ಷ ಅದು ಸೇವೆ ಮಾಡಿದೆ. ಆದರೆ ಈಗಲೂ ಸಹ ಹೊಸದಿನ ಹೇಗಿತ್ತು ಹಾಗೆ ಇಟ್ಕೊಂಡೆ. ಅದು ನಿಜವಾದ ನನಗೆ ಪುಷ್ಪದ ಬಗ್ಗೆ ಬಹಳ ಅಭಿಮಾನ. ಆಯ್ತಾ? ಅವಳು ಈಗ ನವೀನ್ ಹೇಳ್ತಲ್ಲ ಹಾಗೆ ಸೈಲೆಂಟ್ ವರ್ಕ್. ಆಯ್ತಾ? ಕೆಲಸ ಮಾಡ್ತಾಳೆ, ಮಾಡಿದ್ದಾಳೆ. ನನಗೇನು ಯಾವತ್ತೂ ರೇಗಿದ್ದು ಗೀಗಿದ್ದು ಏನೋ ನನಗೇನು ಜ್ಞಾಪಕ ಇಲ್ಲ ರೇಗಿ ಆಮೇಲೆ ಇನ್ನು ಸುರೇಶ್ ಮೇಲೆ ಒಂದು ಆಕ್ಚುಲಿ ರೇಗಿದೆ. ಅದರಿಂದಾಗಿ ಯಾವಾಗೋ ಇತ್ತೀಚೆಗೆ ಒಂದು ದಿವಸ ಏನೋ ಹೇಳಿದೆ, ಸ್ವಲ್ಪ ಗೊತ್ತಾಗ್ತದೆ ಅಷ್ಟೇ. ಬಟ್ ಇಟ್ ವಾಸ್ ಎ ವೆರಿ ಗುಡ್ ವರ್ಕ್. ವಿ ಮಿಸ್ ಸರ್. ಬಟ್ ಏನು ಮಾಡೋಕ್ಕಲ್ಲ, ಬದಲಾವಣೆ ಇಟ್ಸ್ ಎ ನ್ಯಾಚುರಲ್ ಪ್ರೋಸೆಸ್. ಅದು ಕಾಲದ ನಿಯಮ. ಆಯ್ತಾ?
ಅವಳ ಮುಂದಿನ ಒಂದು ಜೀವನ ಆಯಿತು. ಒಂದು 6 ತಿಂಗಳು ಕಷ್ಟ ಆಗುತ್ತೆ, ಬೆಳಿಗ್ಗೆ 10 ಗಂಟೆಗೆ ಎಲ್ಲೂ ಹೋಗೋಕ್ಕಿಲ್ವಲ್ಲ ಅಂತ. ಒಂದು 3-4 ತಿಂಗಳಾದಮೇಲೆ ಹೊಸ ಅಭಿರುಚಿಗಳು ಅವು ಅಥವಾ ಹಳೆಯವು ಅಭಿರುಚಿಗಳಿಗೆ ಏನಕ್ಕೆ ಅವಕಾಶ ಇರಲಿಲ್ವೋ, ಸಮಯ ಇರಲಿಲ್ವೋ, ಅವುಗಳೆಲ್ಲ ಮತ್ತೆ ಪ್ರಬುದ್ಧಮಾನಕ್ಕೆ ಬರುತ್ತೆ. ಐ ವಿಶ್ ಹರ್ ಆಲ್ ದ ಬೆಸ್ಟ್ ರಿಟೈರ್ಡ್ ಲೈಫ್. ನನಗೆ ಬಹಳ ಸಂತೋಷ ಏನಂತಂದರೆ, ನಾನು ಹೊಗಳ್ಕೊಳ್ತಾ ಇಲ್ಲ, ಬಹುಶಃ ನನಗೆ ಕರ್ನಾಟಕದಲ್ಲಿ ಭಾಳ ಜನ ಹೇಳಿದ್ದಾರೆ ನಿಮ್ಮ ಕಾಲೇಜ್ ಅಂತಂದರೆ ಒಂದು ವಿಶಿಷ್ಟ ಅಂತ ಹೇಳ್ತಾರೆ. ಆಮೇಲೆ ತುಂಬ ದೊಡ್ಡ ಸಂಸ್ಥೆ ಅಂತ ನಾನು ಹೇಳೋದು. ಇಲ್ಲಿ ಮಾನವ ಸಂಬಂಧಗಳು ಬಹಳ ಚೆನ್ನಾಗಿದೆ. ಇಲ್ಲಿ ಯಾರನ್ನ ಯಾರು ಶೋಷಣೆ ಮಾಡೋರಿಲ್ಲ, ಏನಿಲ್ಲ. ತಲೆ ಮೇಲೆ ಕೂತ್ಕೊಂಡು ಇವ್ರು ಪಾಠ ಮಾಡ್ತಾರೋ ಇಲ್ವೋ, ಇವ್ರು ಪಾಠ ಮಾಡ್ತಾರೋ ಇಲ್ವೋ ಅಂತ ನೋಡೋರಿಲ್ಲ. ಫಲಪ್ರದವಾಗಿ ಅವರು ಮಾಡಿದ ಪ್ರಯತ್ನಕ್ಕೆ ಬರದೇ ಹೋದಾಗ ವಾರ್ಡ್ ಅದು ಬಿಟ್ರೆ ಏನಿಲ್ಲ. ಸಂಸ್ಥೆ ನಡೆಸ್ಕೊಂಡು ಹೋಗೋದು. ಆಮೇಲೆ ನಾವೇನು ಯಾರು 7% ಕೊಡಿ ಅಂತ ಕೇಳಿಲ್ಲ. ಯಾಕೆಂದ್ರೆ ಭಗವಂತನ ಸೃಷ್ಟಿಲೇ 7% ಪರ್ಫೆಕ್ಷನ್ ಇಲ್ಲ. ನಾನು ನಿಮ್ಮನ್ನ ಯಾಕೆ ಕೇಳಕ್ ಹೋಗಿ, ಆಯ್ತಾ? ನಿಮಗೂ ಒಂದು ಅವಕಾಶ ಇದೆ. ಇಂಥ ಒಂದು ವಂಡರ್ಫುಲ್ ಕಂಪನಿ ನಮ್ಮ ಲೈಫ್ನಲ್ಲಿ ನಮಗೆ ಸಿಕ್ತಲ್ಲ ಅನ್ನೋದಕ್ಕೆ ಐ ಮಸ್ಟ್ ಥ್ಯಾಂಕ್ ಯು ಆಲ್. ನಿಜವಾಗ್ಲೂ ಅದೇನೋ ಹೇಳ್ತಿದ್ರು, ಯಾರು ಹೇಳ್ತಿದ್ರು, ಶತ್ರುವಿನ ಮಗ ಹೆಸರನ್ನ ಮಗನಿಗಿಡಬೇಕಯ್ಯ ಅಂತ. ಈಗ ನಾನು ಯಾರು ನೆನೆಸ್ಕೋಬೇಕು ಅಂದ್ರೆ, ಯಾರ್ಯಾರು ನನ್ನ ಕೆಲಸ ಇಲ್ಲ ಅಂತ ಕಳಿಸಿದ್ರಲ್ಲ ಅವರೆಲ್ಲರೂ ನೆನೆಸ್ಬೇಕು. ಈಗ ನನ್ನ ಪಡೆದ ಎಲ್ಲ ಕೆಲಸ ಮಾಡ್ಕೊಂಡು ಆರಾಮಾಗಿರೋದು. ಯಾರ್ಯಾರು ಕೆಲಸ ಕೆಲವು ಕಡೆ ನಾನೇ ಬಿಟ್ಟು ಬಂದೆ, ಕೆಲವು ಕಡೆ ಅವ್ರು ಬಿಡಿಸಿದ್ರು, ಕೆಲವು ಕಡೆ ಬಿಡಿಸ್ಕೆ ನೀವು ಅಂತ ಹೇಳಿ ಅವ್ರಲ್ಲಿ ಕೋರ್ಟ್ ಹೋದೆ. ಹೀಗೆಲ್ಲ ಆಗಿ ಒಟ್ಟಲ್ಲಿ ಯಾಕೋ ಅನ್ನಿಸ್ತದೋ, ನನಗೂ ಹೊಂದ್ಕೊಳ್ಳೋಂಥ ಜನ ಯಾರು ಇಲ್ಲ ಅಂದ್ಕೊಳತ್ತೆ. ನಾನೇ ಏನೋ ಸ್ಟಾರ್ಟ್ ಮಾಡ ಅಂತ ಮಾಡಿದ್ದಕ್ಕೆ ಬಹುಶಃ ನನ್ನ ಜೀವನದಲ್ಲಿ ನನಗೊಂದು ಅವಕಾಶ ಆಯಿತು ಟು ಮೀಟ್ ಸಮ್ ವಂಡರ್ಫುಲ್ ಪೀಪಲ್. ನಿಮ್ಮಂಥವ್ರನ್ನ ಸಂಸ್ಥೆ ಮುಂದೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ನಿಸ್ವಾರ್ಥವಾಗಿ ಸೇವೆಯನ್ನು ಪುಷ್ಪ ಮಾಡಿದ್ದಾಳೆ, ಸುರೇಶ್ ಮಾಡಿದ್ದಾರೆ, ಆನಂದಮೂರ್ತಿ ಇರ್ಬೋದು, ಸೋಮಶೇಖರ್ ಇರ್ಬೋದು, ಅವಾರ್ಡ್ ಅನ್ನಿ ಆಯ್ತಲ್ಲ. ಆನಂದಮೂರ್ತಿಯವರು ಒಂದು ಮಾತು ಹೇಳೋದು, ಮಾದೇವಯ್ಯನವರು ವಾಸ್ ಎ ವೆರಿ ಗುಡ್ ಡಿ ವಾಸ್ ಎ ವೆರಿ ಗುಡ್ ಮ್ಯಾನ್ ಮಾದೇವ. ಅವರು ಬಂದು ಕೇಳೋದು ಎಷ್ಟೋ ಒಂದು ರಿಸಲ್ಟ್ ಅಂತ ಹೇಳಿ ಹೀಗಾಯಿತು, ಅದನ್ನು ನೀವು ದಯವಿಟ್ಟು ಇಮಿಟೇಟ್ ಮಾಡಿ ಟೂ ಇಟ್. ಆಮೇಲೆ ನಾನು ಹೊಗಳಕ್ಕೆ ಅಂತಲ್ಲ, ಈ ಆನಂದಮೂರ್ತಿಯವರು ತಮ್ಮದೇ ಆದಂತಹ ಒಂದು ಛಾಪನ್ನು ಬಿಟ್ಟಿದ್ದಾರೆ. ಒಂದು ತಲೆಮಾರು ಹುಡುಗರಲ್ಲಿ ಆನಂದಮೂರ್ತಿಯವರಿಗೆ ಒಂದು ಅಗಾಧವಾದಂತಹ ಒಂದು ಅಭಿಮಾನ ಇದೆ. ಹಿ ಹ್ಯಾಸ್ ಎ ಸ್ಪೆಷಲ್ ಪ್ಲೇಸ್. ಅವರು ಅದು ಯಾಕೆ ಆ ಮಾತು ಏನಪ್ಪಾ ಅಂತಂದ್ರೆ, ವೃತ್ತಿಯಿಂದ ನಾವು ಹೊರಹೊರಟಾಗ ಒಂದು ರೀತಿ ಬೇಸರಕ್ಕೆ ಕಾಣುತ್ತೆ. ಯಾಕಂದ್ರೆ ನೀವೆಲ್ಲ ಅವ್ರ ಹತ್ರ ಬಂದು ಒಂದು ಫೀಸ್ ಕಟ್ಟದಿರ್ಬೋದು, ಎಲ್ಲರೂ ಕೂಡ ಬಂದು ಅವ್ರ ಹತ್ರ ನೋಡಿ ಮಾತಾಡಿಸಿ ಹೋಗ್ತಿದ್ರಿ. ನಾವು ಇದನ್ನು ಕ್ಲಾಸ್ ರೂಮಿಗೆ ಬರ್ತೀವಿ, ಪಾಠ ಮಾಡ್ತೀವಿ, ಬರ್ತಿರ್ತೀವಿ. ಇನ್ನು ಹೆಚ್ಚಿನ ಅಂಶಗಳೆಲ್ಲ ಅವ್ರ ಹತ್ರ ನೀವು ಚರ್ಚೆಯನ್ನು ಮಾಡಿರ್ತೀರಿ. ನಾಳೆ ನಾವು ಇಂಥ ಮಕ್ಕಳುಗಳೆಲ್ಲ ಕಾಣಲ್ವಲ್ಲ ಎಂಬತಕ್ಕಂಥ ಒಂದು ಬೇಸರಿಕೆ ಅವರಿಗೆ ಸಹಜ ಇದ್ದೇ ಇರುತ್ತೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಕೊನೆಯಾಗಿ ನಾನು ಹೇಳ್ತಕ್ಕಂಥ ಮಾತು ಅಂತಂದ್ರೆ, ವಿಶ್ವಮಠಮಠವ್ರಿಗೂ ಮತ್ತೆ ನಿವೃತ್ತಿಯನ್ನು ಹೊಂದ್ತಾ ಇರ್ತಕ್ಕಂಥ ಅವರ ಮುಖೇನ 60 ವರ್ಷ ದಾಟ್ತು ಅಂದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು, ಏರುಪೇರುಗಳು ಅದು ಸಹಜ. ನಮ್ಮ ದೇಹ ಸ್ಪಂದನೆ ಸ್ವಲ್ಪ ಕಷ್ಟಕರ ಆಗ್ತಾ ಇರ್ತವೆ. ಆದಷ್ಟು ಎಚ್ಚರಿಕೆಯಿಂದ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕಾಗುತ್ತೆ. ಕುಟುಂಬದವರ ಜೊತೆಯಲ್ಲಿ ಮತ್ತೆ ಮುಂದೆ ನಾವು ಹೋಗ್ತಾ ಆ ಕುಟುಂಬಕ್ಕೆ ಅವಲಂಬಿತರಾಗಿರ್ತೀವಿ, ಮತ್ತೆ ನಾವು ಅವಲಂಬಿತರಾಗಬೇಕಾಗುತ್ತೆ. ಆ ಕಾರಣಕ್ಕೆ ಬಹಳಷ್ಟು ಎಚ್ಚರಿಕೆಯಿಂದ ಆರೋಗ್ಯವನ್ನು ಬಂದು ಅವ್ರ ಚೇರ್ನಲ್ಲಿ ಅವ್ರು ಕೂತ್ಕೊಂಡು ಅವ್ರ ಕೆಲಸ ಏನಿದೆ ಅವ್ರು ಮಾಡ್ಕೋತಿದ್ದು ಅಂತ ಹೇಳಿದ್ರೆ ಪುಷ್ಪ ಮೇಡಮ್ ಒಬ್ಬರೇ. ಏನಾದ್ರೂ ಕಾಲೇಜಲ್ಲಿ ವಿಚಾರಗಳು ನಡೀತಿರ್ಲಿ, ಮಾತು ನಡೀತಾ ಇರಲಿ, ಇನ್ನೇನೇ ಆಗ್ತಿರ್ಲಿ, ತನಗೂ ಅದಕ್ಕೂ ಸಂಬಂಧನೇ ಇಲ್ಲ. ನನ್ನ ಕೆಲಸ ಇಷ್ಟೇ. ಆ ತರನಾಗಿ ಮೊದಲಿನಿಂದ ಕೊನೆವರೆಗೂ ತನಗೆ ವಹಿಸಿದ ಕೆಲಸವನ್ನ ಜವಾಬ್ದಾರಿಯುತವಾಗಿ ನಿರ್ವಹಿಸ್ತಾನೇ ಬಂದಂತು. ಮತ್ತೆ ಹಂಗಂತೆ ಯಾರ ಬಗ್ಗೆನೂ ಗಮನಿಸ್ತಿರ್ಲಿಲ್ಲ ಅಂತೇನೂ ಅಲ್ಲ, ಎಲ್ಲರನ್ನೂ ಗಮನಿಸ್ತಿದ್ರು, ಆದ್ರೆ ಯಾರ ಬಗ್ಗೆನೂ ಮಾತಾಡ್ತಿರ್ಲಿಲ್ಲ. ನಾವು ಏನಾದ್ರು ಬರಿಬೇಕಾದ್ರೆ ಪೆನ್ನು ಪೆನ್ಸಿಲ್ ಬೇಕಾದ್ರೆ ಆ ಕಡೆ ಈ ಕಡೆ ತಟ್ಟಾಡ್ತಿದ್ರೆ
ಸರ್ ಪೆನ್ಸಿಲ್ ಬೇಕಾಯ್ತಾ, ಪೆನ್ ಬೇಕಾಗಿತ್ತಾ, ತಗೊಳ್ಳಿ ತಂದ್ಕೊಡೋದು. ಅದನ್ನು ವಾಪಸ್ ಕೊಡ್ತಿದ್ದೇವಲ್ಲ ನಮ್ಗೆ ಗೊತ್ತಿಲ್ಲ. ಬರೀ ಅಷ್ಟೇ ಅಲ್ಲ, ಪಡೆ ಮಾಡ್ಕೊಂಡ್ಬಂದು ಕೂತಿದ್ರೆ ಸರ್ ನೀರು ಬೇಕು ಅನ್ಸುತ್ತೆ, ಸ್ವಲ್ಪ ಈ ಬಾಟ್ಲಲ್ಲಿ ನೀರಿದೆ ತಗೊಂಡು ಕುಡೀರಿ ಹೇಳ್ತೀವಿ. ಅಂದರೆ ಎಷ್ಟೇ ಆದರೂ ಮಾತೃ ಹೃದಯ ತಾನೆ. ನಮ್ಮೆಲ್ಲರ ಬಗ್ಗೆ ಅವರಿಗೆ ಬಹಳ ಅಭಿಮಾನ ಇತ್ತು. ಅದನ್ನ ಅವ್ರು ಯಾವತ್ತೂ ಸರ್ವಿಸ್ ಮಾಡಿದೆ. ಈ ಅವಧಿಗೆ ನಾನೇನಾದ್ರು ತಪ್ಪು ಮಾಡಿದ್ರೆ ಕ್ಷಮಿಸಿ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಕೆಆರ್ಪೇಟೆ ಪಟ್ಟಣದ ತಾಲೂಕು ಆಡಳಿತದ ವತಿಯಿಂದ ಡಾಕ್ಟರ್ ಮಹಂತ ಶಿವಯೋಗಿಗಳ ಜನ್ಮ ದಿನಾಚರಣೆ ಹಾಗೂ ಮಾದಕ ವ್ಯಸನ ಮುಕ್ತ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಬೀಡಿ, ಸಿಗರೇಟು, ಮದ್ಯಪಾನ ಸೇರಿದಂತೆ ತಂಬಾಕು ಉತ್ಪನ್ನಗಳಿಂದ ತಯಾರಿಸಿದ ವಸ್ತುಗಳಿಂದ ಮುಕ್ತವಾದ ಆರೋಗ್ಯವಂತ ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲು ನಾಗರಿಕ ಸಮಾಜದಲ್ಲಿ ವಾಸ ಮಾಡುವ ಪ್ರತಿಯೊಬ್ಬರು ಕೈಜೋಡಿಸಿ ಕೆಲಸ ಮಾಡಬೇಕು ಎಂದು ಕೆಆರ್ಪೇಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುಮಾರಾಣಿ ಕರೆ ನೀಡಿದರು. ಕೆಆರ್ಪೇಟೆ ಪಟ್ಟಣದಲ್ಲಿ ತಾಲೂಕು ಆಡಳಿತವು ಡಾಕ್ಟರ್ ಮಹಂತ ಶಿವಯೋಗಿಗಳ ಜನ್ಮ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ಮಾದಕ ವ್ಯಸನ ಮುಕ್ತ ದಿನಾಚರಣೆ ಅಂಗವಾಗಿ ನಡೆದ ಜಾಗೃತಿ ಜಾಥಾವನ್ನು ಉದ್ಘಾಟಿಸಿ ಮಾತನಾಡಿದರು. ಬೀಡಿ, ಸಿಗರೇಟು, ಮದ್ಯಪಾನ ಸೇರಿದಂತೆ ತಂಬಾಕು ವಸ್ತುಗಳಿಂದ ತಯಾರಾಗುವ ಉತ್ಪನ್ನಗಳನ್ನು ಬಳಸಿ ಯುವ ಜನರು ಹಾಗೂ ವಿದ್ಯಾರ್ಥಿಗಳು, ಕೃಷಿ ಕೂಲಿ ಕಾರ್ಮಿಕರು ಅನಾರೋಗ್ಯಕ್ಕೆ ತುತ್ತಾಗಿ ಅಗಲಿಕವಾಗಿ ಸಾವಿಗೆ ಶರಣಾಗುತ್ತಿದ್ದಾರೆ. ಆರೋಗ್ಯವಂತ ನಾಗರಿಕ ಸಮಾಜಕ್ಕೆ ಮುಳ್ಳಾಗಿರುವ ತಂಬಾಕು ಉತ್ಪನ್ನಗಳು ಹಾಗೂ ಮಾದಕ ವಸ್ತುಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿ ನಿಲ್ಲಿಸುವವರೆಗೂ ನಾಗರಿಕ ಸಮಾಜದಲ್ಲಿ ವಾಸ ಮಾಡುವ ನಾವೆಲ್ಲರೂ ಕೂಡ ಜಾಗೃತರಾಗಿ ಕೆಲಸ ಮಾಡಬೇಕಾಗಿರುವುದು ಅನಿವಾರ್ಯವಾಗಿದೆ. ಗುಟ್ಕಾ, ಮಾದಕ ವಸ್ತುಗಳು, ಮದ್ಯಪಾನ ಹಾಗೂ ಡ್ರಗ್ಸ್ ಸೇವನೆಯ ಚಟಕ್ಕೆ ಸಿಲುಕಿರುವ ಜನರು ಕ್ಯಾನ್ಸರ್ ರೋಗಕ್ಕೆ ಬಲಿಯಾಗಿ ತಮ್ಮದೇ ನಂಬಿರುವ ಕುಟುಂಬದ ಸದಸ್ಯರನ್ನು ನಡು ನೀರಿನಲ್ಲಿ ಕೈಬಿಟ್ಟು ಅಗಲಿಕವಾಗಿ ಸಾವಿಗೆ ಶರಣಾಗುತ್ತಿದ್ದಾರೆ. ಆದ್ದರಿಂದ ವ್ಯಸನಗಳಿಂದ ಮುಕ್ತವಾದ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಸಂಘ ಜೀವಿಗಳಾಗಿರುವ ಮಾನವರಾದ ನಾವೆಲ್ಲರೂ ಒಂದಾಗಿ ಜಾಗೃತರಾಗಿ ಕೆಲಸ ಮಾಡಬೇಕು ಎಂದು ಸುಮಾರಾಣಿ ಕರೆ ನೀಡಿದರು. ತಾಲೂಕು ನಯನಜ ಕ್ಷತ್ರಿಯ ಸಮಾಜದ ಅಧ್ಯಕ್ಷ ಡಾಕ್ಟರ್ ಕೆಎಂ ಶಿವಪ್ಪ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ವಿದ್ಯಾವತಿ, ಗ್ರೇಡ್ 2 ತಹಶೀಲ್ದಾರ್ ಲೋಕೇಶ್, ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಕುಮಾರ್, ಕೆಪಿಸಿಎಸ್ ಶಾಲೆಯ ಪ್ರಾಂಶುಪಾಲ ಡಿಟಿ ಪುಲಿಗೆರೆಯ ಸೇರಿದಂತೆ ಶಾಲಾ ಕಾಲೇಜುಗಳು, ಶಿಕ್ಷಕರು, ಉಪನ್ಯಾಸಕರು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮಾದಕ ವ್ಯಸನ ಮುಕ್ತ ದಿನಾಚರಣೆಯ ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿ ಘೋಷಣೆಗಳನ್ನು ಕೂಗಿ ಶ್ರೀ ಸಾಮಾನ್ಯರಲ್ಲಿ ಅರಿವಿನ ಜಾಗೃತಿ ಮೂಡಿಸಿದರು. ಸ್ವಾಮೀಜಿಗಳವರ ಜನ್ಮದಿನವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಮಾದಕ ದ್ರವ್ಯಗಳನ್ನ ಎಲ್ಲ ತ್ಯಜಿಸಿ ನಮ್ಮ ಸಮಾಜನ ಮಾದಕ ದ್ರವ್ಯ ಮುಕ್ತ ಪ್ರದೇಶವನ್ನಾಗಿ ಮಾಡಲಿಕ್ಕೆ ಅಂತ. ಸೊ ಈ ನಿಟ್ಟಿನಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಸಹಭಾಗಿತ್ವದೊಂದಿಗೆ ಮತ್ತು ಮಕ್ಕಳ ಒಂದು ಸಹಭಾಗಿತ್ವದೊಂದಿಗೆ ನಮ್ಮ ಕೆಆರ್ಪೇಟೆ ಟೌನ್ ಠಾಣಾ ವ್ಯಾಪ್ತಿನಲ್ಲಿ ಇದರದ್ದು ಬಗ್ಗೆ ಏನೇನು ಅಡ್ಡ ಪರಿಣಾಮಗಳಾಗುತ್ತೆ ಮತ್ತು ಇದರಿಂದ ಸಮಾಜಕ್ಕೆ ಯಾವ ಥರ ಆದಂತಹ ಕುಂಠಿತಗಳು ಹೊಂದುತ್ತೆ ಅನ್ನೋದ ಅರಿವಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಪ್ರಯುಕ್ತ ಒಂದು ಜಾಥಾ ಮತ್ತು ಜನರಿಗೆ ಮನವರಿಕೆ ಮಾಡಿಕೊಳ್ಳಲಿಕ್ಕೆಗೋಸ್ಕರ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ಈ ಜಾಥಾಯಿಂದ ಎಲ್ಲರೂ ಜನರು ಎಚ್ಚೆತ್ತುಕೊಂಡು ನಮ್ಮ ಸಮಾಜವನ್ನು ಮಾದಕ ದ್ರವ್ಯ ಮುಕ್ತವನ್ನಾಗಿ ಮಾಡ್ತಾರೆ ಅಂತ ಭಾವಿಸ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಆಯೋಗ್ಯ ಜನ್ಮದಿನ ಅಂಗವಾಗಿ ಈ ಜಯಂತ್ಯೋತ್ಸವ ಮದ್ಯ ವ್ಯಸನ ಮುಕ್ತ ಒಂದು ರಾಜ್ಯವ ಮಾಡೋ ನಿಟ್ಟಿನಲ್ಲಿ, ರಾಷ್ಟ್ರವ ಮಾಡೋ ನಿಟ್ಟಿನಲ್ಲಿ ಮಹಂತ ಶಿವಯೋಗಿಗಳು ತೆಗೆದುಕೊಂಡಂಥ ಮಹತ್ವದ ಒಂದು ಕಾರ್ಯ. ಅವರು ಏನು ದೇಶದಲ್ಲಿ ಒಂದು ರಾಜ್ಯದಲ್ಲಿ ಏನು ಅತ್ಯಂತ ಮಾದಕ ಉಪಯೋಗಿಸಿ ಆ ಕಿಡ್ನಿ ಒಂದು ಇತರ ಆರೋಗ್ಯ ಕೆಟ್ಟಿ ಅವರ ಭವಿಷ್ಯನ ಹಾಳು ಮಾಡ್ಕೊತಾ ಒಂದು ನಿಟ್ಟಿನಲ್ಲಿ ಅದನ್ನು ನಿಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ಜೋಳಿಗೆಯನ್ನು ಒಂದು ಸ್ವಾಮೀಜಿಗಳು ಇಡೀ ರಾಜ್ಯಾದ್ಯಂತ ಸಂಚರಿಸಿ ಆ ಜೋಳಿಗೆ ಮುಕ್ತ ಒಂದು ಮಾದಕ ವಸ್ತು ಏನೈತೆ ಅದನ್ನು ಜೋಳಿಗೆಗೆ ಹಾಕಿ ನೀವು ಮಾದಕ ಸೇವನೆ ನಿಲ್ಲಿಸಿ ಅನ್ನೋ ನಿಟ್ಟಿನಲ್ಲಿ ಅವರು ಒಂದು ಅತ್ಯಂತ ಮಹತ್ವವಾದ ಒಂದು ಯೋಜನೆ ರೂಪಿಸಿ ಒಂದು ಜಾರಿಗೆ ತಂದು ಇವತ್ತು ಅವರ ಜನ್ಮದಿನವಾಗಿ ಆ ಒಂದು ವ್ಯಸನ ಮುಕ್ತ ಒಂದು ಆದೇಶನ ಒಂದು ಅವತ್ತೇ 1975ರಲ್ಲಿ ಒಂದು ನಿಟ್ಟಿನಲ್ಲಿ ಜಾರಿ ತಂದಂಥ ಮಹಂತ ಶಿವಯೋಗಿಯ ಜನ್ಮದಿನಕ್ಕನುಗುಣವಾಗಿ ಅವರ ಒಂದು ನಾಮಾಂಕಿತದಲ್ಲಿ ಇವತ್ತು ಮಾದಕ ವಸ್ತು ವ್ಯಸನ ಮುಕ್ತ ಒಂದು ದಿನಾಚರಣೆಯನ್ನು ಇವತ್ತು ಅವರ ಪ್ರಯುಕ್ತ ನಾವು ಆಚರಿಸ್ತಾ ಇದ್ದೀವಿ ಜನ್ಮದಿನಕ್ಕನುಗುಣವಾಗಿ. ನ್ಯೂಸ್ ಸಂಗಮಕ್ಕಾಗಿ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲು ಸಮೀಪದ ಕೊಳಕೇರಿ ಗ್ರಾಮದ ಕಾಫಿ ತೋಟದಲ್ಲಿ ಭಾರೀ ಗಾತ್ರದ ಕಾಳಿಂಗ ಸರ್ಪ ಕಾಣಿಸಿಕೊಂಡಿದ್ದು ಅದನ್ನು ಹಿಡಿದು ರಕ್ಷಿಸಲಾಗಿದೆ. ನಾಪೋಕ್ಲು ಸಮೀಪದ ಕೊಳಕೇರಿ ಗ್ರಾಮದ ಕಾಫಿ ತೋಟದಲ್ಲಿ ಕಂಡುಬಂದ ಭಾರೀ ಗಾತ್ರದ ಕಾಳಿಂಗ ಸರ್ಪವನ್ನು ಹಿಡಿದು ರಕ್ಷಿಸಲಾಗಿದೆ. ನಾಪೋಕ್ಲು ಗ್ರಾಮ ಪಂಚಾಯಿತಿಯ ಕೊಳಕೇರಿ ಗ್ರಾಮದ ಕನ್ನಂಬೇರ ಪವನ್ ಪುವಯ್ಯ ಎಂಬುವರ ಕಾಫಿ ತೋಟದಲ್ಲಿ ಕಾರ್ಮಿಕರು ಕೆಲಸ ಮಾಡುತ್ತಿರುವ ಸಂದರ್ಭ ಸುಮಾರು 14 ಅಡಿ ಉದ್ದದ ಬೃಹತ್ ಗಾತ್ರದ ಕಾಳಿಂಗ ಸರ್ಪ ಪತ್ತೆಯಾಗಿದೆ.
ಬಳಿಕ ಮೂರ್ನಾಡು ಕೋಡಂಬರುವಿನ ಉರಗ ತಜ್ಞ ಪ್ರಜ್ವಲ್ ಕುಮಾರ್ ಅವರನ್ನ ಸಂಪರ್ಕಿಸಿದ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ಪ್ರಜ್ವಲ್ ಕುಮಾರ್ ಹಾವನ್ನ ಹಿಡಿದು ಮಾಕೊಟ್ಟ ರಕ್ಷಿತ ಅರಣ್ಯದಲ್ಲಿ ಬಿಡುವುದರ ಮೂಲಕ ಕಾಳಿಂಗ ಸರ್ಪವನ್ನು ರಕ್ಷಿಸಿದ್ದಾರೆ. ಇದೇ ಸಂದರ್ಭ ಕೊಳಕೇರಿ ಗ್ರಾಮ ಅಭಿವೃದ್ಧಿ ಸಂಘದ ಕಾರ್ಯದರ್ಶಿ ಕುಂಡ್ಯೋಳಂಡ ವಿಶುಪೂವಯ್ಯ, ಕೆಟೋಳಿರ ಶಮಿ ಸುಬ್ಬಯ್ಯ, ಗ್ರಾಮದ ಹಿರಿಯರಾದ ಕನ್ನಂಬೀರ ಎಂಚಂಗಪ್ಪ, ಕಾಂಡಂಡ ಚೊಂದವ್ವ, ಕುಂಡ್ಯೋಳಂಡ ಜತ್ತಿ ಸುಬ್ಬಯ್ಯ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇಂತಹ ವಿಷಕಾರಿ ಹಾವುಗಳು ಕಂಡುಬಂದಲ್ಲಿ ಕೊಳ್ಳಬೇಡಿ, ಭಯಪಡುವ ಅವಶ್ಯಕತೆ ಇಲ್ಲ. ನನಗೆ ಮಾಹಿತಿ ನೀಡಿದರೆ ಹಾವುಗಳನ್ನು ಹಿಡಿದು ರಕ್ಷಿಸಲಾಗುವುದೆಂದು ಉರಗ ತಜ್ಞ ಪ್ರಜ್ವಲ್ ಕುಮಾರ್ ತಿಳಿಸಿದರು. ಅವರನ್ನು ಸಂಪರ್ಕಿಸಬೇಕಾದ ಮೊಬೈಲ್ ನಂಬರ್ 9740304338. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೆಆರ್ಪೇಟೆ ತಾಲೂಕಿನ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆಯಲ್ಲಿ 35 ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿ ವಯೋನಿವೃತ್ತಿಯಾದ ಬೆನ್ನಲ್ಲೇ ಚಂದ್ರಶೇಖರ್ ಅವರಿಗೆ ಹೃದಯಸ್ಪರ್ಶವಾಗಿ ಬೀಳ್ಕೊಡಲಾಯಿತು. ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆಯಲ್ಲಿ 35 ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿ ಸೇವೆಯಿಂದ ನಿವೃತ್ತರಾದ ಕೆಆರ್ಪೇಟೆ ಅಗ್ನಿಶಾಮಕ ಠಾಣೆಯ ಸಹಾಯಕ ಠಾಣಾಧಿಕಾರಿ ಚಂದ್ರಶೇಖರ್ ಅವರಿಗೆ ಹೃದಯಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಡಲಾಯಿತು. ಕೆಆರ್ಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಕೆಆರ್ ನೀಲಕಂಠ ಅಗ್ನಿಶಾಮಕ ಠಾಣಾಧಿಕಾರಿ ಚಂದ್ರಶೇಖರ್ ಅವರನ್ನ ಸನ್ಮಾನಿಸಿ ಗೌರವಿಸಿ ಮಾತನಾಡಿ, ಕಳೆದ 3.5 ವರ್ಷಗಳಿಂದ ಕೆಆರ್ಪೇಟೆ ತಾಲೂಕಿನ ಅಗ್ನಿಶಾಮಕ ಠಾಣೆಯಲ್ಲಿ ಠಾಣಾಧಿಕಾರಿಗಳಾಗಿ ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಾ ಅಗ್ನಿ ಅವಘಡಗಳು, ಕೆರೆಗಳಲ್ಲಿ ಮುಳುಗಿದ ಮೃತದೇಹಗಳು, ಹುಲ್ಲಿನ ಬಣವೆಗಳಿಗೆ ಬಿದ್ದ ಬೆಂಕಿ ನಂದಿಸುವುದು, ಬಾವಿಗಳು ಹಾಗೂ ಗುಂಡಿಗಳಲ್ಲಿ ಬಿದ್ದ ದನಕರುಗಳನ್ನು ರಕ್ಷಿಸುವ ದಿಕ್ಕಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ತಾಲೂಕಿನ ಜನರ ಪ್ರೀತಿ, ವಿಶ್ವಾಸ ಹಾಗೂ ಅಭಿಮಾನಕ್ಕೆ ಭಾಜನರಾಗಿದ್ದ ಚಂದ್ರಶೇಖರ್ ಅವರು ಸೇವೆ ಎಂಬ ಪದಕ್ಕೆ ಸಾರ್ಥಕತೆಯನ್ನು ತಂದುಕೊಡುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಿ ತಾಲೂಕಿನಾದ್ಯಂತ ಚಂದ್ರಣ್ಣ ಎಂದೇ ಜನಪ್ರಿಯರಾಗಿದ್ದರು. ದಿನದ 24 ಗಂಟೆಗಳ ಕಾಲವೂ ತಾಲೂಕಿನಾದ್ಯಂತ ಯಾವುದೇ ಒಂದು ಅಗ್ನಿ ಅವಘಡ ಸಂಭವಿಸಿದ ಕರೆ ಬಂದ ಕೂಡಲೇ ಕಾರ್ಯಪ್ರವೃತ್ತರಾಗಿ ತಮ್ಮ ಜೀವನದ ಹಂಗು ತೊರೆದು ತಮ್ಮ ತಂಡದೊಂದಿಗೆ ಬದ್ಧತೆಯಿಂದ ಕೆಲಸ ಮಾಡಿ ಅಗ್ನಿಯನ್ನು ನಂದಿಸಿ ಲಕ್ಷಾಂತರ ರು ಬೆಲೆ ಬಾಳುವ ಆಸ್ತಿಯನ್ನು ಸಂರಕ್ಷಣೆ ಮಾಡಿ ತಾಲೂಕಿನ ಜನಮಾನಸದಲ್ಲಿ ಶಾಶ್ವತ ಹೆಸರು ಗಳಿಸಿರುವ ಚಂದ್ರಶೇಖರ್ ಅವರಂತಹ ಅಧಿಕಾರಿಗಳು ಇಂದಿನ ಸಮಾಜಕ್ಕೆ ಅಗತ್ಯವಾಗಿ ಬೇಕಾಗಿದ್ದಾರೆ ಎಂದು ನೀಲಕಂಠ ಅಭಿಮಾನದಿಂದ ಹೇಳಿದರು. ವಿಶ್ರಾಂತ ಅಗ್ನಿಶಾಮಕ ಅಧಿಕಾರಿ ಕ್ಯಾಪ್ಟನ್ ಗೋಪಿನಾಥ್, ಕರ್ನಾಟಕ ರಕ್ಷಣಾ ವೇದಿಕೆಯ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಹೊನ್ನೆನಹಳ್ಳಿ ವೇಣು, ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಸೋಮಶೇಖರ್, ಪುನೀತ್, ಯುವ ಸಾಮ್ರಾಜ್ಯ ಅಭಿಮಾನಿ ಬಳಗ ಹಾಗೂ ಸೇವಾ ಸಂಸ್ಥೆ ಅಧ್ಯಕ್ಷರಾದ ಕೆಎಲ್ ಮಹೇಶ್, ಬಳ್ಳೆಕೆರೆ ಪುನೀತ್, ಪತ್ರಕರ್ತರಾದ ಹರಿಚರಣ್ ತಿಲಕ್, ಬಳ್ಳೆಕೆರೆ ಮಂಜುನಾಥ್, ಸೈಯದ್ ಖಲೀಲ್, ಅಪ್ಪನಹಳ್ಳಿ ಅರುಣ್ ಕುಮಾರ್, ಕಾಮನಹಳ್ಳಿ ಮಂಜುನಾಥ್, ಹೊಸಹೊಳಲು ರಘು, ನಂದಿ ಮೆಡಿಕಲ್ಸ್ನ ಮಾಲೀಕರಾದ ಪುನೀತ್ ಸೇರಿದಂತೆ ನೂರಾರು ಜನರು ಚಂದ್ರಶೇಖರ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಟ್ಟರು. ಇಲ್ಲಿ ನಮ್ಮ ಸ್ನೇಹಿತರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು ವಿಜಯಲಕ್ಷ್ಮಿ ರಾಜಶೇಖರ್ ಅಂತ, ಗುರುರಾಜ್ ಅವರು ಠಾಣಾಧಿಕಾರಿ, ಹಾಗೆ ಗೋಪಿನಾಥ್ ಸರ್ ಇದ್ರು, ಮತ್ತೆ ಇನ್ನೊಬ್ರು ನಮ್ಮ ಮೈಸೂರಲ್ಲಿ ಅಧಿಕಾರಿಗಳಾಗಿದ್ರು ಗುರ್ಲಿಂದ ಇದ್ದವರು. ಅವರು ಅಗ್ನಿಶಾಮಕ ಠಾಣೆಗೆ ಎಲ್ಲಂದ್ರಲ್ಲಿ ಜಾಗ ಕೊಟ್ಟರು ಆಗೋದಿಲ್ಲ, ಯಾಕಂದ್ರೆ ಎಮರ್ಜೆನ್ಸಿ ಕಾಲ್ಗೆ ನಾವು ಅಟೆಂಡ್ ಮಾಡ್ಬೇಕಾದ್ರೆ ಒಳ್ಳೆ ಜಾಗ ಬೇಕು ಅನ್ನುವಂತ ಮನವಿಯನ್ನ ಮಾಡಿದ್ರು. ಆಗ ನಾವು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಮನವೊಲಿಸಿ ಏನು ಇಲ್ಲಿ ಇದ್ದಂತ 3 ಕ್ವಾರ್ಟರ್ಸ್ ಗಳನ್ನ ಒಡೆಸಾಕಿ ಅಗ್ನಿಶಾಮಕ ಠಾಣೆಗೆ ಸುಸಜ್ಜಿತವಾದಂತ ಸ್ಥಳಾವಕಾಶವನ್ನ ಮಾಡಿಕೊಟ್ವಿ. ಯಾಕೆಂದ್ರೆ ನಮ್ಮ ಅಗ್ನಿಶಾಮಕ ಠಾಣೆ ಜೊತೆ ನಮ್ಗಿದ್ದಂತ ಒಡನಾಟ, ಹಾಗಾಗಿ ನಾವು ಕೂಡ ಮನವಿ ಮಾಡೋದಕ್ಕೆ ತಾಲೂಕ್ ಪಂಚಾಯತಿಯವರು ಕೂಡ ಒಪ್ಕೊಂಡು ಅವತ್ತು ಶಾಸಕರಾಗಿದ್ದವರು ಮಾನ್ಯ KP ಚಂದ್ರಶೇಖರ್ ಅವರು ಕೂಡ ಸಹಕಾರವನ್ನು ನೀಡಿದ್ರು. ನಂತರ ನಾರಾಯಣಗೌಡರು ಕೂಡ ಶಾಸಕರಾಗಿ ಸಚಿವರಾಗಿ ಅಗ್ನಿಶಾಮಕ ಇಲಾಖೆಯ ಎಲ್ಲ ಕೆಲಸಗಳಿಗೆ ಪ್ರಾಮಾಣಿಕವಾದ ಸಹಕಾರವನ್ನು ನೀಡಿದ್ದಾರೆ. ಮತ್ತೆ ಇಲ್ಲಿ ಎಲ್ಲ ಕರ್ತವ್ಯ ನಿರ್ವಹಿಸಿದಂತ ಅಧಿಕಾರಿಗಳೆಲ್ಲರೂ ಕೂಡ ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠ ವ್ಯಕ್ತಿಗಳು, ಬೆಲೆ ಕಟ್ಟಲಾಗದ ಮಾಣಿಕ್ಯಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಚಂದ್ರಣ್ಣವರ ಹೆಚ್ಚು ಅಂದ್ರೆ ಚಂದ್ರಣ್ಣವರಿಗಿಂತ ಗೋಪಿನಾಥ್ ಅವರು ಇನ್ನೊಂದು ಕೈ ಹೆಚ್ಚು. ನಮ್ಮ ಗುರುರಾಜ್ ಸರ್ ಅವರೀಗ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳಾಗಿದ್ದಾರೆ. ಹಾಗಾಗಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಕೂಡ ಪುಟವಿಟ್ಟ ಚಿನ್ನ, ಒಬ್ಬರಿಗಿಂತ ಒಬ್ರು ಮಾಣಿಕ್ಯಗಳು ಅಂತ ನಾನು ಬಹಳ ಅಭಿಮಾನದಿಂದ ಹೇಳ್ತೀನಿ. ನಮಸ್ಕಾರ. ಅವರ ಸಮಾಜಮುಖಿ ಚಟುವಟಿಕೆಗಳು ಇನ್ನು ಮುಂದೆ ನಿರಂತರವಾಗಿರ್ತವೆ. ದಯಮಾಡಿ ಬಿಡುವಾದಾಗ ನಮ್ಮ KR ಬನ್ನಿ, ನಮ್ಮ ಜೊತೆ 1-2 ದಿನ ಇರಿ, ನಗನಂತ ಸಂತೋಷದಿಂದ ನಿವೃತ್ತ ಜೀವನವನ್ನ ಕಳೆಯಿರಿ ಅಂತ ಅವರಿಗೆ ಶುಭವನ್ನ ಹಾರೈಸಿ ನಿಮ್ಗೆಲ್ಲ ಒಂದ್ಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಚಂದ್ರಣ್ಣ, ಆಲ್ ದ ಬೆಸ್ಟ್.
ಮುಕ್ತರಾದ ಎಲ್ಲ ಚಂದ್ರಶೇಖರ್ ಅವರಿಗೆ ಅವರ ನಿವೃತ್ತಿ ಜೀವನ ಸುಖಮಯವಾಗಿ ಆರೋಗ್ಯಕರವಾಗಿರಲಿ ಅಂತ ಕಾರ್ಯಕ್ರಮದಿಂದ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಪತ್ರಕರ್ತ ಸಂಘದ ನೀಲಕಂಠ ಸಾಹೇಬರು ಮತ್ತು ಅವರ ಇತರ ಸಿಬ್ಬಂದಿಗಳಿಗೂ ಸ್ವಾಗತ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಸಂಘ ಮಾಧ್ಯಮ ದೃಶ್ಯ ಮಾಧ್ಯಮ ಎರಡರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ನೀಲಕಂಠನವರು ಭಾಳ ಪ್ರೀತಿಯಿಂದ ಆತ್ಮೀಯತೆಯಾಗಿ 3.5 ವರ್ಷಗಳಿಂದ ನಾವು ಯಾವುದೇ ಒಂದು ಫಂಕ್ಷನ್ ಮಾಡಲಿ, ನಾವೇನೇ ಹೇಳಲಿ, ಎಲ್ಲರನ್ನು ಕರ್ಕೊಂಡು ಸಲೀಸಾಗಿ ಮಾಡ್ತೀವಿ. ನಮ್ಮ ಪದ್ಧತಿಗೇನಲ್ಲ, ನಮ್ಮ ಒಂದು ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸಕ್ಕೆ ನಾವು ಯಾವ ಕಾಲ ಬರ್ತಾರೆ. ಅದಕ್ಕಾಗಿ ನಾವು ಈ KRಪೇಟೆ ತಾಲೂಕಿನ ಪತ್ರಕರ್ತರ ಎಲ್ಲ ದೃಶ್ಯ ಮಾಧ್ಯಮದವರಿಗೆಲ್ಲರಿಗೂ ನಮ್ಮ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ತುರ್ತು ಸೇವೆಗಳು ಮತ್ತು KRಪೇಟೆ ಅಗ್ನಿಶಾಮಕ ಠಾಣೆ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ನಿಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ವಂದನೆಗಳು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KRಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಸೊಂಟಿಕೊಪ್ಪ ಸಮೀಪದ ಮಾದಪುರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮಂಜಯ್ಯ ಬೀಸಿರವರು ನಿವೃತ್ತಿ ಹೊಂದಿದ ಬೆನ್ನಲ್ಲೇ ಬೀಳ್ಕೊಡಲಾಯಿತು. KRಪೇಟೆ ಪಟ್ಟಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಡಾಕ್ಟರ್ ಮಹಂತ ಶಿವಯೋಗಿಗಳ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಿದರು. ನಾಪೋಕ್ಲು ಸಮೀಪದ ಕೊಳಕೇರಿ ಗ್ರಾಮದ ಕಾಫಿ ತೋಟದಲ್ಲಿ ಭಾರೀ ಗಾತ್ರದ ಕಾಳಿಂಗ ಸರ್ಪ ಕಾಣಿಸಿಕೊಂಡಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.